Hi all, I am starting week 8, combinational circuits, in that arithmetic circuits, okay, combinational circuits, arithmetic circuits. In this week 8 combinational circuits and arithmetic circuits, you will study theory part, okay, combinational logic circuits, combinational logic circuits, then applications, examples of combinational circuits, examples of combinational circuits, half adder, full adder, half subtractor and full subtractor. ಓಕೆ, ಈ ಕಾಂಬಿನೇಷನ್ ಸರ್ಕ್ಯೂಟ್ಸಲ್ಲಿ ನಾವೇನು ಓದ್ತೀವಿ ಅಂದರೆ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸು, ಅದರ ಅಪ್ಲಿಕೇಶನ್ಸ್ ಆಫ್ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸು, ಮತ್ತು ಹಾಫ್ ಆ್ಯಡರು, ಫುಲ್ ಆ್ಯಡರು, ಹಾಫ್ ಸಬ್ಟ್ರಾಕ್ಟರು, ಫುಲ್ ಸಬ್ಟ್ರಾಕ್ಟರು ಓದ್ತೀವಿ. ಆಯಿತಾ? ಈಗ ಫಸ್ಟ್ ಆಫ್ ಆಲ್ ಕಾಂಬಿನೇಷನಲ್ ಸರ್ಕ್ಯೂಟ್, ಲಾಜಿಕ್ ಸರ್ಕ್ಯೂಟ್ಸ್ ಅಂದರೆ ಏನಂತ ತಿಳ್ಕೊಳ್ಳುವ. ಲೆಟ್ಸ್ ಡಿಫೈನ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್. ಓಕೆ, ಕಾಂಬಿನೇಷನಲ್, ದ ನೇಮ್ ಇಟ್ ಸೆಲ್ಫ್ ಸೇಸ್ ಕಾಂಬಿನೇಷನಲ್. ಓಕೆ, ಸಿ ಕಂಬೈನ್. ಓಕೆ, ಡೆಫಿನೇಷನ್ ಮಾಡುವ. ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್, ಕಾಂಬಿನೇಷನಲ್ logic circuit. Okay, combinational logic circuit, combinational logic circuit, or it's a logic circuit ಅಂತ ಬರ್ಕೊಳ್ಳಿ. Combinational logic circuit is a logic circuit, which combines is a logic circuit. Combination logic circuit is a logic circuit, okay, whose output depends only on the present input values. Okay, it does not store memory or past data. ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಅನ್ನೋದು ಅದೊಂದು ಡಿಜಿಟಲ್ ಸರ್ಕ್ಯೂಟು. ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಇಸ್ ಎ ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ ಹೂಸ್ ಔಟ್ಪುಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಪ್ರೆಸೆಂಟ್ ಇನ್ಪುಟ್ ವ್ಯಾಲ್ಯೂಸ್. ಅಂದರೆ ಅದರ ಔಟ್ಪುಟ್ ಏನಾಗುತ್ತೆ, ಪ್ರೆಸೆಂಟ್ ಏನು ಇನ್ಪುಟ್ ಕೊಡ್ತೀರೋ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಥರ, ಇದು ಕಾಂಬಿನೇಷನಲ್ ಸರ್ಕ್ಯೂಟು ಸಿ ಕೆ ಟಿ. ಇಲ್ಲಿ ನಾನು ಎ ಬಿ ಸಿ ಅಂದರೆ ಏನು ನಂಬರ್ ಆಫ್ ಇನ್ಪುಟ್ ಕೊಟ್ಟಿರ್ತೀನಿ. ಇದು ಎ ಬಿ ಸಿ, ಆಯಿತಾ. ನೆಕ್ಸ್ಟ್ ಇದು ಔಟ್ಪುಟ್ಟು. ಓಕೆನಾ, ಔಟ್ಪುಟ್ ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಏನಂತ ತಗೋತೀನಿ, ಇಲ್ಲಿ ಔಟ್ಪುಟ್ಟು ಸುಮ್ಮನೆ ಎಕ್ಸ್ ವೈ ಜೆಡ್ ಅಂತ ಏನಾದ್ರು ಒಂದು ತಗೊಳ್ತೀನಿ, ಮತ್ತು ಎಮ್ ಅಂತ ತಗೋತೀನಿ. ಆಯಿತಾ, ಎಮ್ ನಂಬರ್ ಆಫ್ ಇನ್ಪುಟ್ಸ್ ಇರುತ್ತೆ, ಇಲ್ಲಿ ಎನ್ ನಂಬರ್ ಆಫ್ ಇನ್ಪುಟ್ಸ್ ಇರುತ್ತೆ. ಇದು ಇನ್ಪುಟ್ಸ್ ಇರುತ್ತೆ, ಇದು ಎನ್ ನಂಬರ್ ಆಫ್ ಇನ್ಪುಟ್ಸ್, ಇದು ಔಟ್ಪುಟ್ ಇರುತ್ತೆ. ನೀವೇನು ಇನ್ಪುಟ್ ಕೊಡ್ತೀರಾ ಅದ್ರ ಮೇಲೆ ಔಟ್ಪುಟ್ಟು ಬರುತ್ತೆ. ಆಯಿತಾ, ಔಟ್ಪುಟ್ ಡಿಪೆಂಡ್ಸ್ ಆನ್ ಓನ್ಲಿ ಆನ್ ದಿ ಪ್ರೆಸೆಂಟ್ ಇನ್ಪುಟ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟು ಏನಂತಂದರೆ, ಈ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ ಫಾರ್ಮ್ಡ್ ಯೂಸಿಂಗ್ a combinational logic circuit combination is formed using
logic gates like AND gate, OR gate, NOT, NAND, NOR, XOR. The output changes immediately when the input changes. Okay, so ಈ ಕಾಂಬಿನೇಷನಲ್ ಸರ್ಕ್ಯೂಟ್ಸಲ್ಲಿ ಅದನ್ನು ಯಾವ ರೀತಿ ಫಾರ್ಮ್ ಮಾಡ್ತೀವಿ ಅಂದರೆ ಕಾಂಬಿನೇಷನ್ ಸರ್ಕ್ಯೂಟ್ಸಲ್ಲಿ ಅಂಡು ಆರು ನಾಟು ನ್ಯಾಂಡು ಆರು ನಾರು XOR ಗೇಟ್ಸ್ ಥರ ಯೂಸ್ ಮಾಡಿಕೊಂಡು ಕಾಂಬಿನೇಷನ್ ಸರ್ಕ್ಯೂಟು ಫಾರ್ಮ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಏನಾಗುತ್ತೆ, ಇಲ್ಲಿ ಕಾಂಬಿನೇಷನ್ ಸರ್ಕ್ಯೂಟ್ಸಲ್ಲಿ ಜಸ್ಟ್ ಏನಂದರೆ ಇನ್ಪುಟ್ ಕೊಡ್ತೀರಾ, ಇಲ್ಲಿ ಲಾಜಿಕ್ ಗೇಟ್ಸ್ ಇರುತ್ತೆ, ನಿಮಗೆ ಡೈರೆಕ್ಟ್ಗೆ ಔಟ್ಪುಟ್ ಬರುತ್ತೆ. ಅದೇ ತೋರಿಸಿದ್ನಲ್ಲ, ಇದರಲ್ಲಿ ಏನಂದರೆ ನೋ ಮೆಮೊರಿ ಏನಿರಲ್ಲ, ಮತ್ತು ನೋಟ್ ಫೀಡ್ಬ್ಯಾಕ್ ಇದು ಸ್ಟೋರ್ ಮಾಡ್ಕೊಳ್ಳಲ್ಲ ಆಯಿತಾ, ಮೆಮೊರಿ ಅಥವಾ ನೋ ಪಾಸ್ ಡೇಟಾ ಅಥವಾ ನೋ ಕ್ಲಾಕ್ ಸಿಗ್ನಲ್ ಏನೂ ಇರೋದಿಲ್ಲ ಇದರಲ್ಲಿ ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟು. ನೀವು ಇಷ್ಟೇ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಓಸ್ ಔಟ್ಪುಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಪ್ರೆಸೆಂಟ್ ಇನ್ಪುಟ್ ವ್ಯಾಲ್ಯೂಸ್ ಅಷ್ಟೇ. ಮತ್ತು ಎಕ್ಸಾಂಪಲ್ ಆಫ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಏನೇನು ಅಂತಂದರೆ, examples of CC, example of combinational circuits. ಏನು ಆ್ಯಡರು, ಜಸ್ಟ್ ಆ್ಯಡರ್ ಅಂತ ಬರಿತೀನಿ, ಅದ್ರಲ್ಲಿ ಹಾಫ್ ಆ್ಯಡರ್, ಫುಲ್ ಆ್ಯಡರು, ಜಸ್ಟ್ ಮೇನ್ ಬರಿತೀನಿ. ಇವೆಲ್ಲ ಎಕ್ಸಾಂಪಲು: ಆ್ಯಡರು, ಸಬ್ಟ್ರಾಕ್ಟರು, ಮಲ್ಟಿಪ್ಲೆಕ್ಸರು, ಡಿಮಲ್ಟಿಪ್ಲೆಕ್ಸರು, ಡಿಕೋಡರು, ಇದು ಮಕ್ಸ್ ಅಂತಲೂ ಕರಿತೀವಿ ಇದನ್ನು, ಡಿಕೋಡರು, ಎನ್ಕೋಡರು, ಕಂಪ್ಯಾರೇಟರು, ಇವೆಲ್ಲ ಎಕ್ಸಾಂಪಲ್ಸು. ಇದನ್ನು ನೀವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೋಗ್ತಾ ಓದ್ತೀರಾ ಆಯಿತಾ. ನೆಕ್ಸ್ಟು ಪ್ಯಾರಲಲ್ ಆರ್ಡರು ಆಯಿತಾ. ಅದರಲ್ಲಿ ಆ್ಯಡರಲ್ಲಿ ಹಾಫ್ ಆ್ಯಡರು, ಫುಲ್ ಆ್ಯಡರು, ಪ್ಯಾರಲಲ್ ಆ್ಯಡರು ಎಲ್ಲ ಬರುತ್ತೆ ಆಯಿತಾ, ಎಕ್ಸೆಟ್ರಾ. ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ಸರ್ಕ್ಯೂಟ್ಸ್ ಅಂದರೆ ಆ್ಯಡರು, ಸಬ್ಟ್ರಾಕ್ಟರು, ಮಲ್ಟಿಪ್ಲೆಕ್ಸರು, ಡಿಮಲ್ಟಿಪ್ಲೆಕ್ಸರು, ಡಿಕೋಡರು, ಎನ್ಕೋಡರು, ಕಂಪ್ಯಾರೇಟರು. ಓಕೆ, ನೆಕ್ಸ್ಟು ಹಾಫ್ ಆ್ಯಡರ್ನ ಓದೋಣ. ಈಗ ಹಾಫ್ ಆ್ಯಡರ್ ಅಂದರೆ ಏನು ಅಂತ ನೋಡೋಣ. ನೆಕ್ಸ್ಟು ಅದೀಗ ಫಸ್ಟು ನಾನೀಗ ಹಾಫ್ ಆ್ಯಡರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಹಾಫ್ ಆ್ಯಡರು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಹಾಫ್ ಆ್ಯಡರ್, HAL, ಹಾಫ್ ಆ್ಯಡರ್, HA. ಸೊ ಇಲ್ಲಿ ಎ ಹಾಫ್ ಆ್ಯಡರ್ ಡೆಫಿನೇಷನ್ ಬರಿತಾ ಇದೆ ನೋಡಿ. ಎ ಹಾಫ್ ಆ್ಯಡರ್ is a combinational circuit that adds two binary inputs and produces sum and carry outputs. Sum and carry outputs. Okay. Next, symbol of half adder. ಈ ಹಾಫ್ ಆ್ಯಡರ್ ಸಿಂಬಲ್ ಬರಿತೀನಿ ನೋಡಿ. ಇದು ಎ, ಇವು ಇನ್ಪುಟ್ಸು ಇದು
ಇದು ಇನ್ಪುಟ್ಸ್, ಇದು ಸಮ್ಮು, ಇದು ಕ್ಯಾರಿ. ಇದನ್ನು ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಇದನ್ನು ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಆಫ್ ಆ್ಯಡರ್. ಓಕೆ, ಆಫ್ ಆ್ಯಡರ್ ಇಸ್ ಎ ಕಾಂಬಿನೇಷನ್ ಸರ್ಕ್ಯೂಟ್ ದಟ್ ಆ್ಯಡ್ಸ್ 2 ಬೈನರಿ ಇನ್ಪುಟ್ಸ್ ಅಥವಾ 2 ಬೈನರಿ ಬಿಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಸಮ್ ಆ್ಯಂಡ್ ಕ್ಯಾರಿ ಔಟ್ಪುಟ್ಸ್. ಈಗ ಅದನ್ನು ನಾನು ಟ್ರೂತ್ ಟೇಬಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಇನ್ಪುಟ್ಟು, ಇದು ಔಟ್ಪುಟ್ಟು, ಎ ಬಿ. ಓಕೆ, ನೆಕ್ಸ್ಟು ಇದು ಸಮ್ಮು ಕ್ಯಾರಿ. ಈಗ ಇದು 2 ವೇರಿಯೇಬಲ್ ತಗೊಳ್ದಲ್ವಾ, 2 ಇನ್ಪುಟ್ಸು 0 0 0 1 1 0 1 1. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 0 + 0 0, ಕ್ಯಾರಿ ಕೂಡ 1, ಕ್ಯಾರಿ ಕೂಡ 0. 0 + 1 ಅಂದರೆ 1, ಸಮ್ಮು 1, ಕ್ಯಾರಿ 0. 1 + 0 ಸಮ್ಮು 1 + 0 1, ಸಮ್ಮು 1, ಕ್ಯಾರಿ 0. 1 + 1 2, ಆಯಿತಾ. 2ನ ನಾನು ಬೈನರಿ ರೆಪ್ರೆಸೆಂಟ್ ಮಾಡ್ತೀನಿ, ಆಯಿತಾ. ಇದು ಸಮ್ಮು ಕ್ಯಾರಿ, ಇಲ್ಲಿ ಸಮ್ಮು, ಇದು ಕ್ಯಾರಿ, ಆಯಿತಾ. LSB, ಇದು MSB, ಇದು ಸಮ್ಮು, ಇದು ಕ್ಯಾರಿ ಅಂತ ತಗೋತೀವಿ. ಓಕೆ, ನೆಕ್ಸ್ಟ್ ಇಯರ್ Boolean expression of ಆಫ್ ಆ್ಯಡರ್ ಅಥವಾ ಲಾಜಿಕ್ ಎಕ್ಸ್ಪ್ರೆಷನ್ ಆಫ್ ಆಫ್ ಆ್ಯಡರ್. ಲಾಜಿಕ್ ಎಕ್ಸ್ಪ್ರೆಷನ್ ಆಫ್ ಆಫ್ ಆ್ಯಡರ್. See, you know that the symbol of XOR gate, okay, XOR gate truth table, we know the XOR gate truth table. Here XOR gate truth table ನೋಡಿ, A B, ಆಯಿತಾ. A XOR B ಅಂದರೆ 0 0 0 1 1 0 1 1, ಇದು 0 1 1 0, ಇದು XOR ಟ್ರೂತ್ ಟೇಬಲು. ಆಫ್ ಆ್ಯಡರ್ಲು ಕೂಡ ಆಫ್ ಆ್ಯಡರ್ ಟ್ರೂತ್ ಟೇಬಲು, ಇದು ಆಫ್ ಆ್ಯಡರ್ ಟ್ರೂತ್ ಟೇಬಲಲ್ಲೂ ಕೂಡ ಸೇಮ್ ಇರುತ್ತೆ. ಅದಕ್ಕೆ ನೋಡಿ, ಎ ಬಿ ಸಮ್ಮು ಕ್ಯಾರಿ. ಜೀರೋ 0 0 1 1 0 1 1, ಇದು 0 1 1. ಇಲ್ಲಿ 1 + 1 1 + 1 ಅಂದರೆ 2. ಅದನ್ನು ನಾನು ಬೈನರಿಲಿ ಏನು ಮಾಡಿದೆ, ಲಾಸ್ಟಲ್ಲಿ 1 1 ಅಂತ ಬರೆದುಬಿಟ್ಟಿದ್ದೆ. ಇದು ಬೈನರಿಲಿ ಏನು ಮಾಡಿದೆ, 1 0, ಆಯಿತಾ. ಇದು ಸಮ್ಮು, ಇದು ಕ್ಯಾರಿ, ಇಲ್ಲಿ 0, ಇದು 0 0 0 1, ಇದು ಟ್ರೂತ್ ಟೇಬಲು. ನೋಡ್ಕೊಳ್ಳಿ, 0 + 0 ಸಮ್ಮು 0 ಕ್ಯಾರಿ 0, 0 + 1 ಸಮ್ಮು 1 ಕ್ಯಾರಿ 0, 1 + 0 ಸಮ್ 1 ಕ್ಯಾರಿ 0, 1 + 1 2. ಆ 2ನ ನಾನು ಬೈನರಿ ರೆಪ್ರೆಸೆಂಟ್ ಮಾಡಿಕೊಂಡೆ, ಇದು ಸಮ್ಮು, ಇದು ಕ್ಯಾರಿ ಬರ್ಕೊಂಡಿದ್ದೀನಿ. ಈಗ ಇದು XOR ಗೇಟು ಟ್ರೂತ್ ಟೇಬಲು ಮತ್ತು ಇದು ಸಮ್ ಏನಿದೆ ಈಕ್ವಲ್ ಇದೆ. ಅದಕ್ಕೆ ನಾನು ಬೂಲಿಯನ್ ಎಕ್ಸ್ಪ್ರೆಷನ್ನ ಸಮ್ ಈಸ್ ಈಕ್ವಲ್ ಟು ಏನಂತ ಬರಿತೀನಿ, A XOR B ಅಂತ ಬರಿತೀನಿ. ನೆಕ್ಸ್ಟು ಕ್ಯಾರಿ ಅನ್ನೋದು ದಿಸ್ ಈಸ್ ಈಕ್ವಲ್ ಟು ಔಟ್ಪುಟ್ ಆಫ್ ಅಂಡ್ ಗೇಟು. 0 × 0 0, 0 × 1 0, 1 × 0 0, 1 × 1 1, ಅದಕ್ಕೆ ಕ್ಯಾರಿ ಈಸ್ ಈಕ್ವಲ್ ಟು AB ಅಂತ ಬರಿತೀನಿ. ಅಥವಾ ನೀವು ಸಿಂಪಲ್ಲಾಗಿ S ಈಸ್ ಈಕ್ವಲ್ ಟು A XOR B, C ಕ್ಯಾರಿ ಅಂತಂದರೆ ಕ್ಯಾರಿ ಈಸ್ ಈಕ್ವಲ್ ಟು AB ಅಂತ ಬರೀರಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಇದಕ್ಕೆ ನಾನು ಟ್ರೂತ್ ಟೇಬಲ್ ಲಾಜಿಕ್ ಸರ್ಕ್ಯೂಟ್ ಬರೀಬೇಕು. ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯುವ, ಆಯಿತಾ. ಇಲ್ಲ ಬರೀತೀನಿ ಅದನ್ನು. ನೋಡು, ಸಮ್ಮು ನನಗೆ A XOR ಬೇಕು ಅಲ್ವಾ. ಇದು A B, ಇದು ಬಂದು ನನಗೆ ಸಮ್ಮು, ಆಯಿತಾ. ಇದನ್ನು ನೀಟಾಗಿ ಬರ್ಕೊಳ್ಳಿ, A XOR ಗೇಟು. ನೆಕ್ಸ್ಟು ನೀಟಾಗೆ ಬರೆದು ಬಿಡುವ, ಸುಮ್ಮನೆ ಹಾಕಬೇಕು. ಇದು A XOR ಗೇಟು, ಸ್ವಲ್ಪ ಗ್ಯಾಪ್ ಕೊಡಿ ಅಷ್ಟೇ.
ಇದು ಸಮ್ಮು ಇಸ್ ಈಕ್ವಲ್ ಟು ಎ ಎಕ್ಸ್ ಆರ್ ಬಿ. ನೆಕ್ಸ್ಟ್ ಕ್ಯಾರಿ ಎ ಬಿ ಇಲ್ಲೇ ತಗೊಬಿಡಿ. ಎ ಬಿ ಏನು ಅಂಡ್ ಗೇಟ್ ಹಾಕೊಳ್ಳಿ. ಅಂಡ್ ಗೇಟ್ ಅಂದರೆ ನಿಮಗೆ ಲಾಜಿಕ್ ಗೇಟ್ಸ್ಗಳದ್ದು ಸರ್ಕ್ಯೂಟ್ ಸಿಂಬಲು ಬೂಲಿಯನ್ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಿರಬೇಕು. ಅವೆಲ್ಲ ನಿಮಗೆಲ್ಲ ಲಾಜಿಕ್ ಇದು ಈಸಿ ಆಗೋದು. ನೋಡಿ ಸಮ್ಮು ಇದು ಕ್ಯಾರಿ ಏನೈತಿ ಇಲ್ಲಿ ಎ ಬಿ, ಇದು ಅಂಡ್ ಗೇಟು, ಇದು ಅಂಡ್ ಗೇಟು, ಇದು ಎಕ್ಸ್ ಆರ್ ಗೇಟು ಆಯಿತಾ. ಇದು ಅಂಡ್ ಗೇಟು, ಇದು ಎಕ್ಸ್ ಆರ್ ಗೇಟು ಆಯಿತಾ. ಇದು ಸರ್ಕ್ಯೂಟ್ ಸಿಂಬಲ್ ಆಫ್ ಅಥವಾ ಲಾಜಿಕ್ ಸರ್ಕ್ಯೂಟ್ ಆಫ್ ಆಫ್ ಆ್ಯಡರ್ ಆಯಿತಾ. ಲಾಜಿಕ್ ಸರ್ಕ್ಯೂಟ್ ಆಫ್ ಆಫ್ ಆ್ಯಡರ್ ಇದು, ಓಕೆನಾ. ಇದು ಎಕ್ಸ್ ಆರ್ ಗೇಟು, ಇದು ಬರ್ಕೊಳ್ಳಿ, ಇದು ಅಂಡ್ ಗೇಟು. ಇದನ್ನು ಒಳಗಡೆ ಬರ್ದಿರೋದು, ಕನ್ಫ್ಯೂಸ್ ಆಗಿಬಿಡಿ ಆಮೇಲೆ. ಓಕೆ, ದಿಸ್ ಇಸ್ ದ ಲಾಜಿಕ್ ಸರ್ಕ್ಯೂಟ್ ಆಫ್ ಆಫ್ ಆ್ಯಡರ್. ಲಾಜಿಕ್ ಸರ್ಕ್ಯೂಟ್ ಆಫ್ ಆಫ್ ಆ್ಯಡರ್ ಎಚ್ ಎ. ನಾವು ಇಲ್ಲಿ ನೋಡಿ, ಇದು 2 ಇನ್ಪುಟ್ಸ್ ಇದೆ, 2 ಔಟ್ಪುಟ್ಸ್ ಇದೆ ಆಯಿತಾ. ಇಟ್ಸ್ ಆ ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಇಸ್ ಇಂಪ್ಲಿಮೆಂಟೆಡ್ ವಿತ್ 1 ಎಕ್ಸ್ ಆರ್ ಗೇಟ್, 1 ಅಂಡ್ ಗೇಟ್. ಓಕೆ, ನೆಕ್ಸ್ಟ್ ಫುಲ್ ಆ್ಯಡರ್ಗೆ ಹೋಗೋಣ. ಫುಲ್ ಆ್ಯಡರ್ ಇಲ್ಲಿ ಯಾವುದೇ ರೀತಿ ಏನು ಕ್ಯಾರಿ ಇದಿರಲ್ಲ ಮಾಮೂಲಿ. ಇದಕ್ಕೆ ಓನ್ಲಿ 2 ಆಫ್ ಆ್ಯಡರ್ಸ್ ಅಂದರೆ ವಿಚ್ ಆ್ಯಡ್ಸ್ 2 ಇನ್ಪುಟ್ ಬೈನರಿ ಇನ್ಪುಟ್ಸ್. ಫುಲ್ ಆ್ಯಡರ್ಲಿ 3 ಇನ್ಪುಟ್ಸ್ ಇರುತ್ತೆ, ಅದನ್ನು ನೋಡೋಣ ನಾವೀಗ. ನೆಕ್ಸ್ಟು ಫುಲ್ ಆ್ಯಡರ್. ನೆಕ್ಸ್ಟ್ ಈಗ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಒಂದು ನಿಮಿಷ, ಅಪ್ಲಿಕೇಶನ್ಸು ಎಲ್ಲ ಯೂಸ್ ಮಾಡ್ತೀವಿ ಅಂತಂದರೆ, ಇದು ಈ ಸರ್ಕ್ಯೂಟ್ಸ್ ಎಲ್ಲ ಈ ಕಾಂಬಿನೇಷನ್ ಸರ್ಕ್ಯೂಟ್ಸ್ಗಳು ಎಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಕಂಪ್ಯೂಟರ್ಸು, ಡಿಜಿಟಲ್ ಕ್ಯಾಲ್ಕುಲೇಟರ್ಸು, ALU, ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ಸು, ಕಮ್ಯುನಿಕೇಷನ್ ಸಿಸ್ಟಮ್ಸು, ಇದರಲ್ಲೆಲ್ಲ ನಾವು ಅಪ್ಲಿಕೇಶನ್ಸ್, ಇದರೆಲ್ಲ ಅಪ್ಲಿಕೇಶನ್ಸ್ಗಳು ಆಯಿತಾ. ಕಾಂಬಿನೇಷನ್ ಸರ್ಕ್ಯೂಟ್ಸು. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಕಾಂಬಿನೇಷನಲ್ ಡಿಜಿಟಲ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ಅದಿದೆ. ಇದನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳ್ಕೊಳ್ಳಿ. ಆಮೇಲೆ ಫುಲ್ ಆ್ಯಡರ್ಗೆ ಹೋಗ್ಬಿಡುವ. ಡಿಫ್ರೆನ್ಸ್ ಬಿಟ್ವೀನ್ one second guys. Difference between combinational and sequential circuits. See, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಇಟ್ಸ್ ಎ ಲಾಜಿಕ್ ಸರ್ಕ್ಯೂಟ್, ಓಕೆ, whose ಔಟ್ಪುಟ್ ಡಿಪೆಂಡ್ಸ್ ಓನ್ಲಿ ಆನ್ ಪ್ರೆಸೆಂಟ್ ಇನ್ಪುಟ್ಸ್. ಓಕೆ, ನೆಕ್ಸ್ಟು ಇನ್ನೊಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ಬರುತ್ತೆ. ಅದನ್ನು ನೀವು ನೆಕ್ಸ್ಟು 3rd ಸೆಮ್ಮಲ್ಲಿ ಅಥವಾ ಇದರಲ್ಲೆಲ್ಲ ಓದ್ತೀರಾ, ಫ್ಲಿಪ್ಕಾರ್ಟು ಅದೆಲ್ಲ ಓದ್ತೀರಾ, ಓಕೆನಾ. ಬಟ್ ಇವಾಗ ಜಸ್ಟ್ ತಿಳ್ಕೊಂಡಿರಿ, ಓಕೆನಾ. ಕಾಂಬಿನೇಷನ್ ಸರ್ಕ್ಯೂಟ್ಸಲ್ಲಿ ಏನಂದರೆ ನೋ ಮೆಮೊರಿ, ಬಿಕಾಸ್ ಓನ್ಲಿ ಔಟ್ಪುಟ್ ಡಿಪೆಂಡ್ಸ್ ಆನ್ ಓನ್ಲಿ ಆನ್ ಪ್ರೆಸೆಂಟ್ ಇನ್ಪುಟ್ಸು. ಇದರಲ್ಲಿ ಮೆಮೊರಿ ಇರುತ್ತೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸಲ್ಲಿ ಆಯಿತಾ. ಇದೇ ಎಲ್ಲ ಬೇಸಿಕ್ಸ್. ಸ್ಟೋರಿಂಗ್ ಯಾವ ಥರ ಏನಂದರೆ ಇಲ್ಲಿಂದನೇ ಶುರುವಾಗಿರೋದು ಆಯಿತಾ, ಫ್ಲಿಪ್ಕಾರ್ಟು ರಿಜಿಸ್ಟರ್ಸಿಂದೆಲ್ಲ. ನೆಕ್ಸ್ಟು ಔಟ್ಪುಟ್ ಡಿಪೆಂಡ್ಸ್ ಆನ್ ಪ್ರೆಸೆಂಟ್ ಇನ್ಪುಟ್. ಡಿಪೆಂಡ್ಸ್ ಆನ್ ಇಯರ್. ಔಟ್ಪುಟ್ ಡಿಪೆಂಡ್ಸ್ ಆನ್
ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಇನ್ಪುಟ್ಸ್. ಪಾಸ್ಟ್ ಇನ್ಪುಟ್, ಪ್ರೆಸೆಂಟ್ ಪ್ಲಸ್ ಪಾಸ್ಟ್ ಇನ್ಪುಟ್ಟು. ಇಲ್ಲಿ ಕ್ಲಾಕ್ ಏನು ಇರಲ್ಲ, ಕ್ಲಾಕ್ ಸಿಗ್ನಲ್ ಥರ. ಇಲ್ಲಿ ಯೂಸಸ್ ಕ್ಲಾಕ್. ಅದೆಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಂಪಲ್ಲು ಆ್ಯಡರು. ಇದೆಲ್ಲ ಎಕ್ಸಾಂಪಲ್ಲು ಫ್ಲಿಪ್ ಫ್ಲಾಪು. ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪ್ ಎಲ್ಲ ಓದ್ತೀರಾ, ಜೆ ಕೆ ಫ್ಲಿಪ್ ಫ್ಲಾಪು, ಡಿ ಫ್ಲಿಪ್ ಫ್ಲಾಪು, ಎಸ್ ಆರ್ ಫ್ಲಿಪ್ ಫ್ಲಾಪ್ ಎಲ್ಲ ಓದ್ತೀರಾ. ಅದನ್ನೆಲ್ಲ ಅದನ್ನೆಲ್ಲ ನೀವು ಮುಂದೆ ಓದ್ತೀರಾ. ಡಿಫ್ರೆನ್ಸ್ ಬಿಟ್ವೀನ್ ಕಾಂಬಿನೇಷನ್ ಆ್ಯಂಡ್ ಸೀಕ್ವೆನ್ಸಸ್ ಸರ್ಕ್ಯೂಟ್ಸಲ್ಲಿ ನೋಡಿ, ಕಾಂಬಿನೇಷನ್ ಸರ್ಕ್ಯೂಟು, ಸೀಕ್ವೆನ್ಸಸ್ ಸರ್ಕ್ಯೂಟ್ಸು. ಕಾಂಬಿನೇಷನ್ ಸರ್ಕ್ಯೂಟ್ಸಲ್ಲಿ ನೋ ಮೆಮರಿ, ಸೀಕ್ವೆನ್ಸ್ ಸರ್ಕ್ಯೂಟ್ಸಲ್ಲಿ ಮೆಮರಿ ಇರುತ್ತೆ, ಆ್ಯಸ್ ಮೆಮರಿ. Here output depends only on present inputs. In sequential circuits, output depends only on present and past input. ಇದರಲ್ಲಿ no clock signal. Here it uses clock signal. That means clock input. Okay. Example adder and in the sequential circuits example flip flop. ನೆಕ್ಸ್ಟ್ ಏನಂತಂದರೆ ಫುಲ್ ಆ್ಯಡರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ನೆಕ್ಸ್ಟ್ ಹೋಗೋಣ ಫುಲ್ ಆ್ಯಡರು, ಆಯಿತಾ. ನೆಕ್ಸ್ಟ್ ಬಂದು ಫುಲ್ ಆ್ಯಡರ್. ನೆಕ್ಸ್ಟು ಈ ಆಫ್ ಆ್ಯಡರ್ಸ್ ಎಲ್ಲ ಬೈನರಿ ಅಡಿಷನ್ನು, ಅರ್ಥಮೆಟಿಕ್ ಸರ್ಕ್ಯೂಟ್ಸು, ಡಿಜಿಟಲ್ ಸಿಸ್ಟಮ್ಸು, ಕಂಪ್ಯೂಟರ್ಸ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಜ್ಞಾಪ ಇಟ್ಕೊಳ್ಳಿ, ಇಷ್ಟೊಂದೆಲ್ಲ ಬೇಕಾಗಿಲ್ಲ. ಏನಂದರೆ ಕಾಂಬಿನೇಷನ್ ಸರ್ಕ್ಯೂಟ್ಸ್ ಅಂದರೆ ಏನು ಡೆಫಿನೇಷನ್ನು, ಆಮೇಲೆ ಅದರಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ, ಎಲ್ಲೆಲ್ಲ ಅಪ್ಲಿಕೇಶನ್ಸ್ ಇದೆ, ಕಾಂಬಿನೇಷನ್ ಸರ್ಕ್ಯೂಟ್ಸ್ ಅಂದರೆ ಏನೇನು ಅಪ್ಲಿಕೇಶನ್ಸು, ಅದಕ್ಕೆ ಎಕ್ಸಾಂಪಲ್ಸು. ನೆಕ್ಸ್ಟು ಆಲ್ರೆಡಿ ಅಪ್ಲಿಕೇಶನ್ಸನ್ನು ಹೇಳ್ಕೊಟ್ಟೆ, ಆಯಿತಾ ನಿಮಗೆ. ನೆಕ್ಸ್ಟು ಆಫ್ ಆ್ಯಡರ್ ಅಂದರೆ ಏನು, ಆಫ್ ಆ್ಯಡರ್ದು ಟ್ರೂತ್ ಟೇಬಲ್ಲು, ಆಮೇಲೆ ಲಾಜಿಕ್ ಎಕ್ಸ್ಪ್ರೆಷನ್ನು, ಆಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ನು ಕೂಡ ಈಗ ಕಲ್ತಿದ್ದೀವಿ. ನೆಕ್ಸ್ಟು ಫುಲ್ ಆ್ಯಡರ್ಗೆ ಹೋಗುವ. ನೆಕ್ಸ್ಟು ಫುಲ್ ಆ್ಯಡರು, ಆಯಿತಾ. ನೆಕ್ಸ್ಟು ಫುಲ್ ಆ್ಯಡರು. ಓಕೆ, ಒಂದು ಸೆಕೆಂಡ್. ನೆಕ್ಸ್ಟು ಫುಲ್ ಆ್ಯಡರ್. ನೆಕ್ಸ್ಟ್ ಫುಲ್ ಆ್ಯಡರ್. ನೆಕ್ಸ್ಟ್ ಸಿ, ಈಗ ಫುಲ್ ಆ್ಯಡರ್ ಅಂದರೆ ಫುಲ್ ಆ್ಯಡರ್ ಅಂದರೆ ಎ ಫುಲ್ ಆ್ಯಡರ್ is a combinational circuit. Full adder is a combinational circuit used to add three binary inputs. Okay, binary inputs and produces sum and carry, and produces outputs as sum and carry. Produces outputs as sum and carry. Okay. The main thing is full adder is a combination circuit used to add three binary inputs and produces sum and carry. ಈಗ ನಾನು 3 binary inputs ಅಂತಂದರೆ ನೋಡಿ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿಂಬಲ್ ಆಫ್ ಫುಲ್ ಆ್ಯಡರ್. ಇದು ಎಫ್ ಅಂತ ತಗೋತೀನಿ, ಸಿ ಇನ್ನು, ಇದು ಎ ಬಿ ಇನ್ಪುಟ್ಸು. ನೆಕ್ಸ್ಟು ಔಟ್ಪುಟ್ಸ್ ಅಂದರೆ ಸಮ್ಮು, ಕ್ಯಾರಿ, ಆಯಿತಾ. ಇದನ್ನು ನಾವು ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಇದನ್ನು ಸಿ ಔಟ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಆಯಿತಾ. ನೆಕ್ಸ್ಟು ಆಫ್ ಆ್ಯಡರ್ಲು ಕೂಡ ಸಮ್ ಆ್ಯಂಡ್ ಕ್ಯಾರಿ, ಅದು ಸಿ ಔಟ್ ಅಂತ ತೊಗೋಬೇಕು. ನೆಕ್ಸ್ಟು ಟ್ರೂತ್ ಟೇಬಲ್ ಎಕ್ಸ್ಪ್ಲೇನ್ ಮಾಡಿ. ಟ್ರೂತ್ ಟೇಬಲ್ ನೋಡಿ, ಟ್ರೂತ್ ಟೇಬಲ್ ಇಲ್ಲಿ ಬರೀತೀನಿ ನಾನು. ಟ್ರೂತ್ ಟೇಬಲ್ ಆಫ್ ಫುಲ್ ಆ್ಯಡರ್. ಇಲ್ಲಿ ಇನ್ಪುಟ್ಸು, ನೆಕ್ಸ್ಟು ಔಟ್ಪುಟ್ಸು ಎ ಬಿ ಸಿ ಇನ್ನು, ಸಮ್ಮು ಕ್ಯಾರಿ.
ಆಯಿತಾ. ಇದನ್ನು ನಾವೀಗ ಫಸ್ಟ್ ಇನ್ಪುಟ್ಸ್ ಥರ ನೀಟಾಗಿ ಬರ್ಕೋತೀನಿ. ಹ್ಞೂ 3 ಇನ್ಪುಟ್ಸ್ ಅಲ್ವಾ, 0 ಇಂದ 7ವರೆಗೂ ಬರ್ಕೋತೀನಿ ನಾನು ಇದನ್ನು. 0 0 0 0 0 1 0 1 0 0 1 0 ನೆಕ್ಸ್ಟು 0 1 0 ಅಂದರೆ 0 1 1 ನೆಕ್ಸ್ಟ್ 0 1 1 1 0 0 0 1 0 1 1 1 0 1 1 1 ನೋಡಿ. 0 + 0 0 ಆಯಿತಾ ಔಟ್ಪುಟ್ಟು. ನೆಕ್ಸ್ಟ್ ಇದಕ್ಕೆ 0 ಆಡಿದಾಗ 0ನೇ ಸಮ್ಮು 0ನೇ ಬರುತ್ತೆ, ಕ್ಯಾರಿನೂ 0ನೇ ಬರುತ್ತೆ. ನೆಕ್ಸ್ಟ್ 0 + 1 0 0 0 + 1 1 ಸಮ್ ಬಂದು 1 ಬರುತ್ತೆ, ಕ್ಯಾರಿ 0 ಬರುತ್ತೆ. 0 + 1 1 1 + 0 1 ಸಮ್ಮು 1 ಕ್ಯಾರಿ 0. ಇಲ್ಲಿ ನೋಡಿ 0 + 1 1 1 + 1 2 ಅದನ್ನು ನಾನು ಬೇಂದ್ರಲ್ಲಿ ಬರ್ಕೊಂಡೆ. ಇದು ಸಮ್ ಆಗುತ್ತೆ, ಕ್ಯಾರಿ ಆಗುತ್ತೆ. ಸಮ್ಮು 0 ಕ್ಯಾರಿ 1 ಆಯಿತಾ. LSB MSB ಇದು LSB ಇದು LSB ಇದು MSB ಬಿಟ್ಟು ಈ ಥರ ತೊಗೋಬೇಕು ಕ್ಯಾರಿನ, ಆಯಿತಾ. ನೆಕ್ಸ್ಟು 1 + 0 1 1 + 0 1 ಇಲ್ಲಿ ಸಮ್ಮು ನೋಡಿ, ಸಮ್ಮು 1 ಆಯಿತು, ಇದು ಕ್ಯಾರಿ 0 ಆಯಿತು. ನೆಕ್ಸ್ಟ್ 1 + 1 0 ಸಾರಿ 1 + 0 1 ಆಯಿತಾ. 1 + 1 2 ಆಯಿತು. ಅದನ್ನು ಬೈನರಲ್ಲಿ ರೆಪ್ರೆಸೆಂಟ್ ಮಾಡಿದೆ 1 1 ಆಯಿತು. ಓಕೆನಾ. 1 0 1ಗೆ ಅದನ್ನು ನಾನು ಏನು ಮಾಡಿದೆ, ಬೈನರಿ ರೆಪ್ರೆಸೆಂಟ್ ಮಾಡಿದೆ 0 1. ಇದನ್ನು ನಾನು 0 ಅಂತ ಬರಿತೀನಿ, ಇದನ್ನು 1 ಅಂತ ಬರಿತೀನಿ. ನೆಕ್ಸ್ಟ್ 1 1 1 ಇಲ್ಲಿ ಸಮ್ಮು 0 ಕ್ಯಾರಿ 1. ಅದೇ ರೀತಿ ಸೇಮು 1 + 1 + 1 ಇದು 3 ಆಯಿತು ಬೈನರಲ್ಲಿ. ಇದನ್ನು ಈ ಥರ ಬರ್ತೀವಿ, ಸಮ್ಮು ಕ್ಯಾರಿ ಇದು ಅಲ್ಲಿ 2 1 1 ಆಯಿತು. ಗೊತ್ತಾಯ್ತಾ. 0 1 1 0 1 0 0 1 0 0 0 1 0 1 1 1 ಈಗ ಅರ್ಥ ಆಯ್ತಲ್ಲ. ಫಸ್ಟಿಂದ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. 0 + 0 0 ಮತ್ತೆ ಇದು ಆ್ಯಡ್ ಮಾಡಿದಾಗ ಇಲ್ಲಿಗೆ ಸಮ್ಮು 0 ಕ್ಯಾರಿ 0 ಆಯಿತು. 0 + 1 0 ನೆಕ್ಸ್ಟ್ 0 + 1 ಸಮ್ಮು 1 ಕ್ಯಾರಿ. ಅದೇ ರೀತಿ ಮಾಡ್ಕೊಂಡು ಬನ್ನಿ. ಈಗ 2 ಇದೆ, 0 + 1 1 1 + 1 2 ಅದನ್ನು ನಾನು ನೀವು ಬೈನರ್ ರೆಪ್ರೆಸೆಂಟ್ ಮಾಡಿ 0 1 ಆಗುತ್ತೆ, ಇದು ಸಮ್ ಆಗುತ್ತೆ, ಕ್ಯಾರಿ ಆಗುತ್ತೆ. ಅದೇ ರೀತಿಯಲ್ಲಿ ಈ ಥರ ಬರೀರಿ, ಓಕೆನಾ. ನೆಕ್ಸ್ಟ್ ಲಾಸ್ಟ್ ಬಂದು 3 ಆಗುತ್ತೆ. 1 + 1 1 + 1 2 3 ಆಗುತ್ತೆ. ಅದನ್ನು ಬೈನರ್ ರೆಪ್ರೆಸೆಂಟ್ ಮಾಡಿದ್ರೆ ಸಮ್ ಆಗುತ್ತೆ, ಕ್ಯಾರಿ ಆಗುತ್ತೆ. ಅದಕ್ಕೆ 2 1 1 ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ಏನಂತಂದರೆ ದ ಮೇನ್ ಥಿಂಗು ಒಂದು ನಿಮಿಷ, ನಿಮಗೆ XOR ಗೇಟು ಟ್ರೂತ್ ಟೇಬಲ್ ಗೊತ್ತು. XOR ಗೇಟ್ ಟ್ರೂತ್ ಟೇಬಲಲ್ಲಿ ಇದು AB A XOR B ಇದೆ. 0 0 0 1 1 0 1 1 0 ಇದ್ದರೆ 0 ಇತ್ತು, ಏನಾದ್ರು ಇದ್ದರೆ 1 1 0 ಆಗುತ್ತೆ. ಇಲ್ಲಿ ನೋಡಿ, ಈಗ XOR ಗೇಟ್ ಟ್ರೂತ್ ಟೇಬಲಲ್ಲಿ ಈಗ ಯಾವಾಗ ನಮಗೆ ಒನ್ಸ್ ಇರುತ್ತೆ, ಆಡ್ ನಂಬರ್ ಆಫ್ 1 ಇರುತ್ತೆ, ಅವಾಗ ಔಟ್ಪುಟ್ 1 ಇರುತ್ತೆ. ಯಾವಾಗ ಈವನ್ ನಂಬರ್ ಆಫ್ 2 ಇರುತ್ತೆ, ಅಲ್ಲಿ 1 1 ಅನ್ನೋದು 2 ಇದೆ, ಅವಾಗ 0 ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸಮ್ಮಲ್ಲಿ ಈಗ ಆ್ಯಡ್ ನಂಬರ್ ಆಫ್ 1 ಅಂದರೆ ಔಟ್ಪುಟ್ 1 ಇದೆ. ಇದು 2 2 ಇನ್ಪುಟ್ಸ್ ಇದೆ ಅಲ್ವಾ, 2 ಇನ್ಪುಟ್ ಇದೆ, ಆವಾಗ 0 ಇರುತ್ತೆ. ಮತ್ತು ಇಲ್ಲಿ ನೋಡಿ ಇದು 2 ಇನ್ಪುಟ್ಸ್ ಇದೆ, ಆವಾಗ ಇದು 0 ಆಗುತ್ತೆ. ಮತ್ತು ಆ್ಯಡ್ ನಂಬರ್ ಇದ್ದಿದ್ದು 1 2 3 ಇದೆ, 3 ನಂಬರ್ ಆಫ್ ಒನ್ಸ್ ಇದೆ, ಔಟ್ಪುಟ್ 1 ಆಗುತ್ತೆ. ಯಾವಾಗ ಆ್ಯಡ್ ನಂಬರ್ 1 ಇರುತ್ತೋ ಆವಾಗ ನಿಮಗೆ ಏನಾಗುತ್ತೆ, ಯಾವಾಗ ಆ್ಯಡ್ ನಂಬರ್ ಆಫ್ ಒನ್ಸ್ ಇರುತ್ತೋ ಅವಾಗ ಔಟ್ಪುಟ್ಟು ಏನಾಗುತ್ತೆ 1 ಇರುತ್ತೆ. ಯಾವಾಗ ನಿಮಗೆ ಯಾವಾಗ ಆ್ಯಡ್ ನಂಬರ್ ಆಫ್ ಒನ್ಸ್ ಇರುತ್ತೋ ಆವಾಗ ನಿಮಗೆ ಔಟ್ಪುಟ್ಟು 1 ಇರುತ್ತೆ. ಯಾವಾಗ ನಿಮಗೆ ಈವನ್ ನಂಬರ್ ಆಫ್ ಒನ್ಸ್ ಇರುತ್ತೆ ಅವಾಗ ಔಟ್ಪುಟ್ ಇರುತ್ತೆ. ಇದಕ್ಕೆ ಏನಂತ, ಅದಕ್ಕೋಸ್ಕರ ಇದು ವಿಚ್ ಪರ್ಫಾರ್ಮ್ಸ್ ಲೈಕ್ ಆಪರೇಷನ್ XOR ಆಪರೇಷನ್ಸ್ ಥರ ಆಗ್ತಾಯಿದೆ. ಇದನ್ನು ಅನಲೈಸ್ ಮಾಡಿ, ಅಬ್ಸರ್ವ್ ಮಾಡಿ. ಅದಕ್ಕೋಸ್ಕರ ಇದು ಸಮ್ ಏನಾಗುತ್ತೆ, A XOR B XOR C in A XOR B XOR C in A XOR B XOR C in. ಓಕೆ. ನೆಕ್ಸ್ಟ್ ಇದನ್ನು ನಾನು ಮತ್ತೆ ಕ್ಯಾರಿ ಬಂದುಬಿಟ್ಟು ಕ್ಯಾರಿ ಔಟ್ ಬಂದುಬಿಟ್ಟು AB + BC in + C in A ಆಗುತ್ತೆ. ಇದು ಹೆಂಗೆ ಬಂತು ಅಂತ ತೋರಿಸ್ತೀನಿ. ಈಗ ಸಮ್ಗೆ ನಾನು ಟ್ರೂತ್ ಟೇಬಲಲ್ಲಿ ಬರಿತೀನಿ, KMFಲ್ಲಿ ಬರಿತೀನಿ. A
ಇದು ಬಿ ಸಿ ಆಯಿತಾ. ಇಲ್ಲಿ ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ ಇನ್, ಬಿ ಸಿ ಇನ್ ಬಾರ್, ಇಲ್ಲಿ ಎ ಬಾರು ಎ. ಇಲ್ಲಿ ನೋಡಿ ಈಗ 0 1 2 3 ಆಯಿತಾ, 4 5 6 7 ಇದೆ. ನಮಗೇನೀಗ ಇಲ್ಲಿ ಎ ಬಾರ್ ಬಿ ಬಾರ್ ಸಿ ಬಾರ್, ಎ ಬಾರ್ ಸಿ ಬಾರಲ್ಲಿ ಇಲ್ಲೆಲ್ಲ 0 ಇದೆ ಆಯಿತಾ. ಇಲ್ಲಿ ಎಲ್ಲೆಲ್ಲಿ 1 ಐತಲ್ಲಿ ಸಮ್ ಹಾಕಿ, ಎ ಬಾರ್ ಬಿ ಬಾರ್ ಸಿ, ಎ ಬಾರ್ ಬಿ ಬಾರ್ ಸಿ, ಇಲ್ಲಿ 1 ಹಾಕಿ, ಇನ್ನು ಮಿಕ್ಕಿದ ಕಡೆಲ್ಲ 0. ಅದೇ ರೀತಿ ಬರ್ಕೊಂಡು ಬನ್ನಿ. ಇಲ್ಲಿ ಕೆ ಮ್ಯಾಪಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. 0 1 1, ನೆಕ್ಸ್ಟ್ ಇದು ಎ ಬಾರ್ ಬಿ ಸಿ ಇನ್, ಎ ಬಾರ್ ಬಿ ಸಿ ಇನ್, ಇದು ಎ ಬಿ ಸಿ ಇನ್, ಎ ಬಿ ಸಿ ಇನ್ನು, ಸಿ ಇನ್ ಬಾರು. ಇಲ್ಲಿ ನಿಮಗೆ ಎಲ್ಲಪ್ಪ ಇದು ಎ ಬಾರು ಬಿ ಸಿ ಇನ್ನು, ಎ ಬಾರು ಬಿ ಸಿ ಇನ್ನು, ಇದು 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎ ಬಾರು ಬಿ ಬಾರ್ ಸಿ ಇನ್ ಹಾಕ್ತೀವಿ. ಓಕೆ, ಎ ಬಾರ್ ಬಿ ಸಿ ಇನ್ ಹಾಕ್ತೆ. ನೆಕ್ಸ್ಟ್ ಇಲ್ಲಿ ಎ ಬಿ ಸಿ ಇನ್, ಎ ಬಿ ಸಿ ಇನ್, ಎ ಬಿ ಸಿ ಇನ್. ಫಸ್ಟ್ ಇಲ್ಲಿ ನೋಡಿ, ಇದು ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಬಾರ್ ಸಿ ಇನ್ನು, ಎ ಬಾರ್ ಬಿ ಬಾರ್ ಸಿ ಇನ್ಗೆ, ಎ ಬಾರ್ ಬಿ ಸಿ ಇನ್ಗೆ 1 ಹಾಕಿದ್ದೀನಿ, ಇಲ್ಲಿ 1 ಹಾಕ್ತೆ. ನೆಕ್ಸ್ಟ್ ಬಂದು ಎ ಬಿ ಬಾರ್ ಸಿ, ಎ ಬಿ ಬಾರ್ ಸಿ, ಎ ಬಿ ಬಾರ್ ಸಿ ಎಲ್ಲಿದೆ, ಇಲ್ಲಿ ಬರ್ಕೊಳ್ಳಿ. ಇದೇ ಥರ 0 1 2 3 ಅಲ್ವಾ, 1 1 ಇದು ಈ ಥರ ಬರ್ಕೊಳ್ಳಿ. ಇದು ಎ ಬಾರ್ ಬಿ ಬಾರ್ ಸಿ, ಎ ಬಾರ್ ಬಿ ಸಿ ಇನ್ನು. ಅದೇ ರೀತಿ ನೋಡಿ ಸರ್, ಎ ಬಾರ್ ಬಿ ಸಿ ನಲ್ಲಿ ಇಲ್ಲಿ 1 ಹಾಕ್ತೆ. ಇಲ್ಲಿ ಎಲ್ಲೆಲ್ಲಿ 1 ಆಯಿತೋ ಈ ಥರ ಎಕ್ಸ್ಪ್ರೆಷನ್ ಬರ್ಕೊಳ್ಳಿ. ಇಲ್ಲಿನ ನೀವು ಟ್ರೂ ಟೇಬಲ್ ಹಾಕಿ. ಈ ಸಮ್ ಏನಾಗುತ್ತೆ ನಮಗೆ ಇವಾಗ ಎಲ್ಲದೂ ಕೂಡ ಏನಾಗುತ್ತೆ, ಇದು ಎಕ್ಸ್ಟ್ರಾ ಆಪ್ರೇಷನ್ಸ್ ಪರ್ಫಾರ್ಮ್ ಆಗ್ತಿರೋದ್ರಿಂದ ಎಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇದೊಂದು ಕಾಂಬಿನೇಷನ್ಸು. ನೆಕ್ಸ್ಟು ಇದೊಂದೆಲ್ಲ ಸಿಂಗಲ್ ಇದು ಮಾಡ್ಕೊಳ್ಳಿ, ಸಿಂಗಲ್ ಆ್ಯಡ್ ಮಾಡಿ. ನಮಗೆ ಬೂಲಿಯನ್ ಎಕ್ಸ್ಪ್ರೆಷನು ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಇನ್ ಬರುತ್ತೆ. ಯೂಶಲಿ ಇದೆಲ್ಲ ಮಾಡೋಕ್ಕಿಂತ ನಿಮಗೆ ಇದು ಏನು ಎಕ್ಸ್ ಆರ್ ಪರ್ಫಾರ್ಮೆನ್ಸ್ ಆಪ್ರೇಷನ್ಸ್ ಆಗ್ತಿದೆ ಡೈರೆಕ್ಟಾಗಿ ನೀವು ಇದೇ ರೀತಿ ಬರಿಬೋದು. ಇದನ್ನು ನಾನು ನಿಮ್ಗೆ ತೋರ್ಸೋಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದಷ್ಟೇ. ನೆಕ್ಸ್ಟ್ ಬಂದು ಇದನ್ನು ಕ್ಯಾರಿ ಔಟನ್ನು ಕೂಡ ಅದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೆ ಮ್ಯಾಪಲ್ಲಿ. ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟು, ಇಲ್ಲಾಂದರೆ ಡೈರೆಕ್ಟಾಗಿ ಬರೆದು ಬಿಡ್ಬೋದು. ಬಟ್ ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಂತಂದರೆ ಸುಮ್ಮನೆ ಎಕ್ಸ್ ಆರ್ ಬಿ ಅಂತ ಬರೆದ್ರೆ ಅದ್ರ ಹೆಂಗೆ ಬಂತು ಅಂತ ಗೊತ್ತಾಗಲ್ಲ. ಇಲ್ಲಿ ಬಿ ಬಾರ್ ಸಿ ಬಾರ್ ಸಿ ಇನ್ನು, ಬಿ ಬಾರ್ ಸಿ ಇನ್ನು, ಬಿ ಸಿ ಐ ಅಂತ ಬರಿತೀನಿ ನಾನು ಅಷ್ಟೇ. ನೆಕ್ಸ್ಟು ಬಿ ಬಾರ್ ಸಿ ಇನ್ನು, ನೆಕ್ಸ್ಟ್ ಇದು ಎ ಬಾರು, ಇಲ್ಲಿ ಎ. ಎಲ್ಲೆಲ್ಲಿ 1 ಹಾಕೋಬೇಕು ಹಾಕೊಳ್ಳಿ ಕ್ಯಾರಿ. ಇಲ್ಲೊಂದು 1 ಇದೆ, ಇಲ್ಲಿ ಬರುತ್ತೆ 1. ನೆಕ್ಸ್ಟು ಇದು 1 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ 1 ಬರುತ್ತೆ. ಇದನ್ನ ಏನು ಮಾಡಿ ಅಂತಂದರೆ, ಈಗ ನಿಮಗೆ ಇಲ್ಲಿ 4 1s ಬಂತಲ್ವಾ, ಇದನ್ನು ನೀವು ಪೇರ್ ಮಾಡ್ಕೋಬೋದು ಆಯಿತಾ. ಇಲ್ಲಿ ಕೂಡ ಪೇರ್ ಮಾಡ್ಕೋಬೋದು. ನೆಕ್ಸ್ಟು ಇದನ್ನು ಕೂಡ ಪೇರ್ ಮಾಡ್ಕೋಬೋದು ಆಯಿತಾ. 3 ಪೇರ್ ಮಾಡ್ಕೋಬೋದು. ನಿಮಗೆ ಸಿ ಔಟ್ ಏನು ಬರುತ್ತೆ ಅಂದರೆ ಎ ಬಿ ಸಿ ಇನ್ ಪ್ಲಸ್ ಸಿ ಇನ್ ಎ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಸಿ ಔಟು ಎ ಬಿ ಸಿ ಇನ್ ಸಿ ಇನ್ ಅಂತ ಬರುತ್ತೆ ಅಷ್ಟೇ ಆಯಿತಾ. ಇದು ಒಂದು ಟ್ರೂತ್ ಟೇಬಲ್ದು ಫುಲ್ ಆ್ಯಡರ್ದು ಲಾಜಿಕ್ ಎಕ್ಸ್ಪ್ರೆಷನ್ನು. ಇನ್ನೊಂದ್ಸರಿ ನೀಟಾಗಿ ಬರೀತೀನಿ ಇಲ್ಲಿ, ಇದೆಲ್ಲ ಅಳಿಸ್ಬಿಟ್ಟು. ಸಮ್ಮು ಎ ಎಕ್ಸ್ ಆರ್ ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಇನ್, ಸಿ ಔಟು ಎ ಬಿ ಪ್ಲಸ್ ಬಿ ಸಿ ಇನ್ ಪ್ಲಸ್ ಸಿ ಇನ್ ಎ. ಇದು ಲಾಜಿಕ್ ಎಕ್ಸ್ಪ್ರೆಷನ್ನ ಫುಲ್ ಆರ್ಡರು. ನೆಕ್ಸ್ಟ್ ಇದಕ್ಕೆ ನಾನು ಸರ್ಕ್ಯೂಟ್ ಸಿಂಬಲ್ ಬರೀಬೇಕು. ಸರ್ಕ್ಯೂಟ್ ಸಿಂಬಲ್ ಬರೀತೀನಿ ನೋಡಿ. ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಹೇಳ್ತೀನಿ ಆಯಿತಾ. ಸರ್ಕ್ಯೂಟ್ ಡಯಾಗ್ರಾಮ್ ಆಫ್
circuit diagram of full adder. Circuit diagram of full adder. ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಫುಲ್ ಆ್ಯಡರ್. ನಮಗೆ ಬೂಲಿಯನ್ ಎಕ್ಸ್ಪ್ರೆಷನ್ ಗೊತ್ತು. ಸಮ್ಮು ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಆಯಿತಾ. ಸಿ ಔಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಇನ್ ಎ ಆಯಿತಾ. ಸಿ ಇನ್ ಎ ಅಂದರೆ ಹಂಗೂ ಬರ್ಕೊಳ್ಳಿ ಅಷ್ಟೇ, ಸಿ ಇನ್ ಅಂತ ಸಿ ಹಂಗೆ ಬರ್ಕೊಂಡು ಕಂಡಿತ್ತೆ. ಈಗ ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಈ ಥರ ಬರ್ಕೋತೀನಿ. ಸ್ಟ್ರೈಟಾಗಿ ಬರ್ಕೊಳ್ಳಿ, ಈಸಿ ಆಗುತ್ತೆ. ಎ ಬಿ ಸಿ ಇನ್ನು ಆಯಿತಾ. ಎ ಎಕ್ಸ್ ಆರ್ ಬಿ, ಫಸ್ಟು ಎ ಎಕ್ಸ್ ಆರ್ ಬಿ ತೊಗೋಬೇಕು. ಎ ಈಗ ನನಗಿಲ್ಲಿ ಎ ಎಕ್ಸ್ ಆರ್ ಬಿ ಸಿಕ್ತು. ನೆಕ್ಸ್ಟು ಸಿನ ಅದನ್ನು ಕನೆಕ್ಟ್ ಮಾಡ್ತೀನಿ. ಇಲ್ಲಿ ನನಗಿದು ಸಮ್ ಸಿಕ್ಬಿಡ್ತಿಲ್ಲಿ. ಒಂದು ಸೆಕೆಂಡು, ಇದು ಸ್ವಲ್ಪ ಪೆನ್ನು ಸ್ವಲ್ಪ ಏನೋ ಸರಿಯಾಗಿದೆ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ here take this one, ರೈಟ್ ಎಕ್ಸ್ ಆರ್ ಗೇಟ್. ಇಲ್ಲಿ ಸಮ್ ಬಂದುಬಿಟ್ಟು ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಇನ್ನು. ಓಕೆ, ಪಿನ್ ನಂಬರ್ ನೀವು ಹಾಕೋಬೋದು, ಲ್ಯಾಬ್ ಎಕ್ಸಾಮಲ್ಲಿ ಹಾಕೋಬೋದು 1 2 3. ಓಕೆ, ನೆಕ್ಸ್ಟ್ ಇಲ್ಲಿ 4 5 ಐ ಸಿ ಬಂದುಬಿಟ್ಟು 7486 ಐ ಸಿ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಇಲ್ಲಿ ಎ ಬಿ ಬಿ ಸಿ ಸಿ ಇನ್ನು. ಎ ಬಿಗೆ ನಾನಿಲ್ಲಿ ಒಂದು ಅಂಡ್ ಗೇಟ್ ತೊಗೋತೀನಿ. ಎ ಬಿಗೆ ಅಂಡ್ ಗೇಟ್ ತೊಗೋತೀನಿ. ನೆಕ್ಸ್ಟು ಬಿ ಸಿ, ಇಲ್ಲಿ ಬಿ ಸಿಗೆ ನಾನು ನೀಟಾಗಿ ಬರ್ಕೊಳ್ಳಿ ನೀವು. ಬಿ ಸಿಗೆ ಇಲ್ಲಿ ನಾನು ಅಂಡ್ ಗೇಟ್ ತೊಗೋತೀನಿ. ಓಕೆ, ಇದನ್ನು ನಾನು ನೀಟಾಗಿ ಬರೀತೀನಿ, ಒಂಥರ ಫುಲ್ ಇದಾಗೋಯ್ತು. ನೆಕ್ಸ್ಟು ಸಿ ಇನ್ನು, ಇದೊಂದು ಸಿ ಇನ್ನು. ನೆಕ್ಸ್ಟು ಎ, ನೆಕ್ಸ್ಟ್ ಇಲ್ಲಿ ಎ. ನೆಕ್ಸ್ಟ್ ಇದಕ್ಕೇನು ಮತ್ತೆ ನಾನು ಮಾಡ್ತೀನಿ, ಇಲ್ಲಿ ಮತ್ತೆ ನಾನು ಅಂಡ್ ಗೇಟ್ ತೊಗೋತೀನಿ. ಇದನ್ನು ನೀಟಾಗಿ ಬರ್ಕೊಳ್ಳಿ, ಅಂಡ್ ಗೇಟು. ನೆಕ್ಸ್ಟ್ ಇಲ್ಲಿ ನೀಟಾಗಿ ಬರೀಬೇಕು. ಆ್ಯಕ್ಚುಲಿ ನೀಟಾಗಿ ಸ್ವಲ್ಪ ಅದಕ್ಕೆ ನಾನು ಚಾಕ್ ಪೀಸೇ ಯೂಸ್ ಮಾಡ್ತಾಯಿದ್ದಿದ್ದು ಅವಾಗ. ಈ ಥರ ಸ್ಟ್ರೈಟಾಗಿ ಬಂದ್ಬಿಟ್ಟು ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ ಇದನ್ನು ನನಗೆ ಆರ್ ಗೇಟ್ ಬೇಕು. ಇಲ್ಲಿ ತಗೋತೀನಿ ನಾನು ಫುಲ್ಲು. ಇದನ್ನು ನನಗೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅಲ್ವಾ. ನೆಕ್ಸ್ಟ್ ಇದನ್ನು ನಾನು ಏನು ಮಾಡ್ತೀನಿ, ಆರ್ ಗೇಟಲ್ಲಿ ಬರೀತೀನಿ. ಆಯಿತಾ. ಇಲ್ಲಿ ಪಿನ್ ನಂಬರ್ ನೀವು ಹಾಕೋಬೋದು 1 2 3 1. ಸಾರಿ, ಇಲ್ಲಿ ನೋಡಿ, ಇದು ಎ ಬಿ, ಇದು ಬಂದುಬಿಟ್ಟು ಎ ಬಿ ಮತ್ತು ಎ ಬಿ ಬಿ ಸಿ, ಇದು ಬಿ ಸಿ. ನೆಕ್ಸ್ಟು ಸಿ ಇನ್ನು. ನೆಕ್ಸ್ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಅದು 3 ಇನ್ಪುಟ್ ಇದಾಗುತ್ತಲ್ಲ. ಒಂದು ಸೆಕೆಂಡು,
ಕರೆಕ್ಟಾಗಿ ಇದೆ. ಈಗ ಏನಂದರೆ 3 ಇನ್ಪುಟ್ಟು ಇದು ಮಾಡಿ ಕಂಬೈನ್ ಮಾಡಿ ಇದನ್ನು ಇದು ಮಾಡಿ ಅಷ್ಟೇ. ನೋಡಿ ಇದು ಎ ಬಿ, ಇದು ಬಿ ಸಿ, ಇದು ಸಿ ಇನ್ನು ಇದೆಲ್ಲ ಏನಾಗ್ತದೆ ಒಂದು ಬಂದ್ಬಿಟ್ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ದು ಆರ್ ಗೇಟಲ್ಲಿ ಕನೆಕ್ಟ್ ಆಗ್ತಿದೆ ಅಷ್ಟೇ. ಓಕೆನಾ? ನೆಕ್ಸ್ಟು ಇದು ಬಂದು ಸಿ ಔಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಇನ್ ಎ. ಇದು ಬಂದ್ಬಿಟ್ಟು ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಈ ಥರ. ಇಲ್ಲಿ ನೋಡಿ ಎ ಎಕ್ಸ್ ಆರ್ ಬಿ ಇಲ್ಲಿ ತಗೊಂಡೆ, ಅದಕ್ಕೆ ಮತ್ತೆ ಎ ಎಕ್ಸ್ ಆರ್ ಬಿ ಮತ್ತು ಅದನ್ನು ನಾನು ಸಿ ಇನ್ಪುಟಲ್ಲಿ ಕನೆಕ್ಟ್ ಮಾಡಿದೆ. ಇದು ಸಿ. ನೆಕ್ಸ್ಟ್ ಇಲ್ಲಿ ಎ ಬಿ ತಗೊಂಡಿದ್ದೀನಿ. ಎ ಬಿ ನೋಡಿ ಇಲ್ಲಿ ಎ ಬಿ. ನೆಕ್ಸ್ಟ್ ಬಿ ಸಿ, ಇದು ಸಿ ಇನ್ ಎ, ಸಿ ಇನ್ ಎ. ಇದು ಕಂಬೈನ್ ಮಾಡಿಬಿಟ್ಟು ಎಲ್ಲನೂ ಕೂಡ ನಾನು ಏನು ಮಾಡಿದ್ದೀನಿ, ಲಾಜಿಕ್ ಸರ್ಕ್ಯೂಟ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಸೊ ಸಿಂಪಲ್. ನೆಕ್ಸ್ಟು ಬಂದು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ನಿಮಗೆ ಒಂದು ಸೆಕೆಂಡ, ಇದು ಸರ್ಕ್ಯೂಟ್ ಡಯಾಗ್ರಾಮ್ ಫುಲ್ ಆರ್ಡರ್ ಆಯಿತು. ನೆಕ್ಸ್ಟ್ ಇವಾಗ ಒಂದು ಸೆಕೆಂಡ್, ನೆಕ್ಸ್ಟ್ ಲಾಸ್ಟಲ್ಲಿ ಅಪ್ಲಿಕೇಶನ್ಸ್ ಆಫ್ ಕಾಂಬಿನೇಷನ್ ಸರ್ಕ್ಯೂಟ್ಸ್ ಹೇಳ್ಬಿಡ್ತೀನಿ ನಿಮಗೆ. applications of combinational circuits. ದ ಮೇನ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, ಮೇನ್ ಅಪ್ಲಿಕೇಶನ್ ಬೈನರಿ ಅಡಿಷನ್ನು. ಅದರಲ್ಲಿ ಏನು ಯೂಸಿಂಗ್ ಏನು ಮಾಡ್ತೀವಿ, ಅದರಲ್ಲಿ ಆ್ಯಡರು, ಹಾಫ್ ಆ್ಯಡರು, ಫುಲ್ ಆ್ಯಡರು, ಆಯಿತಾ. ಅಂದರೆ ರಿಯಲ್ ಟೈಮಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಇಲ್ಲಲ್ಲಿ ಯೂಸ್ಡ್ ಇನ್ ಕ್ಯಾಲ್ಕುಲೇಟರ್ಸಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಟರ್ಸು, ಕಂಪ್ಯೂಟರ್ಸು, ಇಷ್ಟು ಮಾತ್ರ ಬರೀರಿ ನೀವು. ಅಪ್ಲಿಕೇಶನ್ ಕಾಂಬಿನೇಷನ್ ಸರ್ಕ್ಯೂಟ್ಸ್ ಅಂದರೆ ಕ್ಯಾಲ್ಕುಲೇಟರ್ಸು, ಕಂಪ್ಯೂಟರ್ಸು, ಎ ಎಲ್ ಯು ಅರ್ಥಮೆಟಿಕ್ ಲಾಜಿಕ್ ಯೂನಿಟು, ಆಯಿತಾ. ನೆಕ್ಸ್ಟು ಅಂತ ಮಲ್ಟಿಪ್ಲೆಕ್ಸರ್ಸು, ನೆಕ್ಸ್ಟು ಕಮ್ಯುನಿಕೇಷನ್ ಸಿಸ್ಟಮ್ಸು, ನೆಕ್ಸ್ಟು ಡೇಟಾ ರೌಟಿಂಗು, ನೆಟ್ವರ್ಕಿಂಗಲ್ಲಿ ಯೂಸ್ ಮಾಡ್ತೀವಿ ಡೇಟಾ ರೌಟಿಂಗು. ಇದು 6 ಡೇಟಾ ರೌಟಿಂಗು. ನೆಕ್ಸ್ಟು ಡಿಮಲ್ಟಿಪ್ಲೆಕ್ಸರ್ಸು, ಡಿಮಲ್ಟಿಪ್ಲೆಕ್ಸರ್ಸ್, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಕಂಪರೇಟರು. ಓಕೆ, ಕಂಪರೇಟರು. ನೆಕ್ಸ್ಟ್ ಬಂದು ಟ್ರಾಫಿಕ್ ಲೈಟ್ ಕಂಟ್ರೋಲ್ ಸಿಸ್ಟಮ್. ಇದರಲ್ಲಿ ನೀವು ಯಾವುದಾದ್ರೂ ಬರೀರಿ. ಕಂಟ್ರೋಲ್ ಸಿಸ್ಟಮ್, ಎರರ್ ಡಿಟೆಕ್ಷನ್ DEC, ಡಿಟೆಕ್ಷನ್ ಆ್ಯಂಡ್ ಕರೆಕ್ಷನ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಸಿಸ್ಟಮ್ಸ್, ಆಯಿತಾ. ನೆಕ್ಸ್ಟು ರಿಯಲ್ ಲೈಫ್ ಡಿವೈಸಸ್ ಯೂಸಿಂಗ್ ಕಾಂಬಿನೇಷನ್ ಸರ್ಕ್ಯೂಟ್ಸಲ್ಲಿ ಕಂಪ್ಯೂಟರ್ಸು, ಡಿಜಿಟಲ್ ವಾಚಸ್ಸು, ಮೊಬೈಲ್ ಫೋನ್ಸು, ಕ್ಯಾಲ್ಕುಲೇಟರ್ಸು, ಕಮ್ಯುನಿಕೇಷನ್ ಡಿವೈಸಸ್ ಎಲ್ಲ ಯೂಸ್ ಮಾಡ್ತೀವಿ, ಆಯಿತಾ. ಮೇಯ್ನಾಗಿ ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಆರ್ ಯೂಸ್ಡ್ ಇನ್ ಡಿಜಿಟಲ್ ಸಿಸ್ಟಮ್ಸ್ ಫಾರ್ ಅರ್ಥಮೆಟಿಕ್ ಆಪರೇಷನ್ಸ್, ಡೇಟಾ ಸೆಲೆಕ್ಷನ್, ಕೋಡ್ ಕನ್ವರ್ಷನ್, ಕಂಪ್ಯಾರಿಸನ್ ಆ್ಯಂಡ್ ಡಿಸ್ಪ್ಲೇ ಅಪ್ಲಿಕೇಶನ್ಸ್. ಏನಾದ್ರು ಅಪ್ಲಿಕೇಶನ್ಸ್ ಏನಾದ್ರು ಎಕ್ಸಾಮ್ ಕೇಳಿದ್ರೆ ನೀವು ಬರೀರಿ. ಕ್ಯಾಲ್ಕುಲೇಟರು, ಕಂಪ್ಯೂಟರ್ಸು, ಮಲ್ಟಿಪ್ಲೆಕ್ಸರ್ಸು, ಕಮ್ಯುನಿಕೇಷನ್ ಸಿಸ್ಟಮ್ಸು, ಡೇಟಾ ರೌಟಿಂಗು, ಡಿಮಲ್ಟಿಪ್ಲೆಕ್ಸರು, ಕಂಪ್ಯಾರೇಟರು, ಟ್ರಾಫಿಕ್ ಲೈಟು ಕಂಟ್ರೋಲ್ ಸಿಸ್ಟಮು, ಎರರ್ ಡಿಟೆಕ್ಷನ್ ಕರೆಕ್ಷನು, ಡಿಸ್ಪ್ಲೇ ಸಿಸ್ಟಮ್ಸು. ಇಲ್ಲಿಗೆ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಆಫ್ ಸಬ್ಟ್ರಾಕ್ಟರ್ ಮತ್ತು ಫುಲ್ ಸಬ್ಟ್ರಾಕ್ಟರು ಅದು ಹೇಳ್ಕೊಡ್ತೇನೆ. Thank you for your time. Let's meet in the next video. If videos are really
ಯೂಸ್ಫುಲ್. ಶೇರ್ ಇಟ್ ಯುವರ್ ಕ್ಲಾಸ್ಮೇಟ್ಸ್, ಶೇರ್ ಇಟ್ ಯುವರ್ ಫ್ರೆಂಡ್ಸ್, ಶೇರ್ ಇಟ್ ಯುವರ್ ವೆಲ್ ವಿಷರ್ಸ್. ಆಮೇಲೆ ಯಾರಿಗಾದ್ರೂ ನೆಸೆಸಿಟಿ ಇರೋರಿಗೆ ಹೆಲ್ಪ್ ಆಗುತ್ತೆ ಖಂಡಿತ. ಎಲ್ಲ ಕ್ಲಾಸಸ್ಸಲ್ಲಿ ಪಾಠ ಮಾಡ್ದಂಗೆ ಮಾಡ್ತಾ ಇರೋದು. ನೀವು ಶೇರ್ ಮಾಡಿ ಕಲ್ತ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.